ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಎನ್ಸಿಪಿ ಅಂದ್ರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಜೊತೆಗೆ ಬೀದರ್ ಪೊಲೀಸರು ಗಾಂಜಾವನ್ನ ಭಾರೀ ಪ್ರಮಾಣದಲ್ಲಿ ಸೀಸ್ ಮಾಡಿರುವುದು ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ 15,50,00,000 ಮೌಲ್ಯದ 1,596 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಅಕ್ರಮವಾಗಿ ಆಂಧ್ರದಿಂದ ಬೀದರ್ ಮೂಲಕ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ 1,596 ಕೆಜಿ ಗಾಂಜಾವನ್ನ ಇಲ್ಲಿ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಔರಾದ್ ತಾಲೂಕಿನ ವನಮಾರಪಳ್ಳಿ ಚೆಕ್ ಪೋಸ್ಟ್ ಬಳಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಡ್ರೈವರ್ ಹಾಗೂ ಕ್ಲೀನರ್ನನ್ನ ಬಂಧಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲು ಮಾಡಲಾಗಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಹಾಗೂ ಬೀದರ್ ಪೊಲೀಸರು ನಡೆಸಿರುವಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಡ್ರಗ್ಸ್ ಅಲ್ಲಿ ಅಂದ್ರೆ ಗಾಂಜಾ ಅಲ್ಲಿ ಸೀಸ್ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಇದರ ಮೌಲ್ಯನೇ 15 ಕೋಟಿ ಅನ್ನೋದು ತಿಳಿದು ಬರ್ತಾ ಇದೆ. ಆಂಧ್ರದಿಂದ ಕಳ್ಳದಾರಿಯ ಮೂಲಕ ಮಹಾರಾಷ್ಟ್ರಕ್ಕೆ ಇದನ್ನ ಸಾಗಿಸೋ ಕೆಲಸ ಆಗ್ತಾ ಇತ್ತಂತೆ. ಸೊ ಬೀದರ್ನ ವಯ ಬರಬೇಕಾದ್ರೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಖಚಿತ ಮಾಹಿತಿ ಮೇರೆಗೆ ಮಾಡಿರೋದು. 1,596 ಕೆಜಿ ಗಾಂಜಾವನ್ನ ಇಲ್ಲಿ ಸೀಸ್ ಮಾಡಲಾಗಿದೆ. ಸೊ ಇದರ ಹಿಂದೆ ಇರುವಂತಹ ಸಿಂಡಿಕೇಟ್ ಅಥವಾ ನೆಟ್ವರ್ಕ್ ಎಷ್ಟು ಡೆಡ್ಲಿ ಆಗಿರಬಹುದು ಅನ್ನೋದರ ಅಂದಾಜು ಕೂಡ ನಮಗೆ ಸಿಗ್ತಾ ಇದೆ. ಬಿಕಾಸ್ ಸಣ್ಣ ಪ್ರಮಾಣದ ಗಾಂಜಾವನ್ನ ನಾರ್ಮಲ್ ಆಗಿ ಸೀಸ್ ಮಾಡೋದು ನಾವು ನೋಡಿದೀವಿ. ಬಟ್ ಇಲ್ಲಿ 1,000 ಕೆಜಿಗಳಿಗೂ ಹೆಚ್ಚು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದಂಧೆಯನ್ನು ನಡೆಸ್ತಾ ಇದ್ರು ದುಷ್ಕರ್ಮಿಗಳು ಅನ್ನೋದು ಸ್ಪಷ್ಟ ಆಗ್ತಾ ಇದೆ.